ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ. ಅಂಡ್ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಅವ್ರಗಳಿಗಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ಪಿಂಚಣಿದಾರರು ಅಂದ್ರೆ ಪ್ರತಿ ತಿಂಗಳು 1200, 800, ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ವಿಧವಾ ವೇತನ, ಸೊ ಈ ರೀತಿ ತಗೋತಿರಲ್ವಾ, ಇವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂತ ವಿಷಯ ಏನು ಅಂದ್ರೆ, ಆದಷ್ಟು ನಾವು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತೀವಿ ಅಥವಾ ಲೀಸ್ ಅಲ್ಲಿ ಇರ್ತೀರಾ, ಸೊ ಇಂಥವ್ರುಗಳಿಗಂತೂ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈಗ ಸರ್ಕಾರದಿಂದ. ಸೊ ಒಂದು ರೂಲ್ಸ್ ಇದೆ, ಇವಾಗ ನೀವು ಅಗ್ರಿಮೆಂಟ್ ಮಾಡಿಸ್ತೀರಲ್ವಾ, ಆ ಅಗ್ರಿಮೆಂಟ್ ಅಲ್ಲಿ ಈ ಒಂದು ವಾಕ್ಯವನ್ನ ನೀವು ಬರ್ಸಿರ್ಬೇಕು. ಇಲ್ಲ ಅಂತ ಅಂದ್ರೆ ಲೀಸ್ಗೆ ನೀವು ಯಾವ ಮನೇಲಿ ಇರ್ತೀರೋ ಆ ಒಂದು ಓನರ್ಗಳು ಖಂಡಿತವಾಗ್ಲೂ ಮೋಸ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲಾ ಕಡೆ ತುಂಬಾ, ಬೆಂಗಳೂರಲ್ಲಂತೂ ಅತಿ ಹೆಚ್ಚು ಈ ರೀತಿ ಲೀಸ್ ಗಳಿಗೆ ಇರುವಂತ ಮನೆಗಳಲ್ಲಿ ಓನರ್ಗಳು ದುಡ್ಡೇ ಕೊಡ್ತಾ ಇಲ್ಲ. ಅದು 10 ಲಕ್ಷ ಆಗಿರ್ಬೋದು, 15 ಲಕ್ಷ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಡ್ತೀನಿ. ಈಗ ಕೋರ್ಟ್ ಇಂದ ಯಾವ ತರ ಆದೇಶ ಬರ್ತಾ ಇದೆ ಲೀಸ್ಗೆ ಇರುವಂತವ್ರಿಗೆ ಅಥವಾ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತವ್ರಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ದಯವಿಟ್ಟು ವಿಡಿಯೋನ ನೋಡಿ. ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡ್ತಾ ಹೋದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ. ಅದಾದ್ಮೇಲೆ ಏನು ಲೀಸು ರೆಂಟಲ್ ಇರುವಂತವ್ರಿಗೆ ಏನಪ್ಪ ಕೋರ್ಟ್ ಇಂದ ಹೊಸ ಆದೇಶ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗೃಹಲಕ್ಷ್ಮಿ 19ನೇ ಕಂತಿನ ಹಣದ ಬಗ್ಗೆ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏಪ್ರಿಲ್ 2ನೇ ವಾರದಲ್ಲಿ ಖಂಡಿತವಾಗ್ಲೂ ನಾವು ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನ ಬಿಡುಗಡೆ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಏಪ್ರಿಲ್ 2ನೇ ವಾರ ಅಂತಂದ್ರೆ ಇದೇ ಅಪ್ಪ. ಇವತ್ತು ಆಲ್ರೆಡಿ ಎಷ್ಟು ಡೇಟ್? 15ನೇ ತಾರೀಕು ಅಲ್ವಾ? ಸೊ ಇವತ್ತು ಬಂದ್ಬಿಡ್ಬೇಕಾಗಿತ್ತು. 2ನೇ ವಾರ ಇಲ್ಲಿ ಮುಗ್ದೇ ಹೋಗ್ತಾ ಇದೆ. ಮೇ ಬಿ ನಾಳೆ ನಾಡಿದ್ದಿಂದ ಏನಾದ್ರೂ ಪ್ರಕ್ರಿಯೆ ಪ್ರಾರಂಭ ಆಗುತ್ತಾ ಅಂತ ಹೇಳಿ ಕಾಯ್ದು ನೋಡ್ಬೇಕಾಗತ್ತೆ. ಬಟ್ ಈಗ 15, 16ನೇ ತಾರೀಕಿಂದಾನೇ ಶುರು ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆದ್ರೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅವ್ರಗಳಿಗೆ ಎಲ್ರಿಗೂ ಕೂಡ ಕಳೆದ 2-3 ದಿನಗಳ ಹಿಂದೆನೆ ನಾವು 18ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಿಗೆಲ್ರಿಗೂ ಕೂಡ ಪೆಂಡಿಂಗ್ ಹಣವನ್ನ ನಾವು ಕ್ಲಿಯರ್ ಮಾಡಿದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ನೀವ್ ಇವಾಗ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕು, 18ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರಿ ಅವ್ರಿಗೆಲ್ರಿಗೂ ಬಂತ ಅನ್ಬಿಟ್ಟು. ಯಾಕಂದ್ರೆ ಇಲ್ಲಿ 19ನೇ ಕಂತಿನ ಹಣ ಕೊಡೋದಕ್ಕಿಂತ ಮುಂಚೆ 18ನೇ ಕಂತಿನ ಹಣ ಕ್ಲಿಯರ್ ಮಾಡ್ಲೇಬೇಕಾಗತ್ತೆ. ಈಗ ಬಂದಿರೋರೇನೋ ಖುಷಿಯಾಗಿರ್ತೀವಿ, ಬರ್ದಿದ್ದವ್ರು ಏನ್ ಮಾಡ್ತಾರೆ ಅಲ್ವಾ? ಸೊ ಅವ್ರಿಗೆ ಬಂದಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. 18ನೇ ಕಂತಿನ ಹಣ ಎಲ್ರಿಗೂ ಬಂತು ಅಂದ ತಕ್ಷಣ ನಿಮ್ಗೆ ಇನ್ನೇನು 19ನೇ ಕಂತಿನ ಹಣ ಇನ್ನೊಂದು 2-3 ದಿನದೊಳಗಡೆ ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂತವಾಗಿ ನಿಮ್ಗೆ ಒಂದು ವಾರದಲ್ಲಿ ಒಂದು 20 ಲಕ್ಷ ಜನಗಳಿಗೆ, ಇನ್ನೊಂದು ವಾರದಲ್ಲಿ ಒಂದು 40 ಲಕ್ಷ ಜನಗಳಿಗೆ, ಸೊ ಈ ರೀತಿಯಾಗಿ ಬಿಡುಗಡೆಯನ್ನ ನಾಳೆ ನಾಡಿದ್ರಿಂದ ಪ್ರಾರಂಭವನ್ನ ಮಾಡ್ತಾರೆ. ಓಕೆನಾ? ಈಗ ಆಲ್ರೆಡಿ 18 36,000 ರೂಪಾಯಿ ಎಲ್ಲರೂ ತಗೊಂಡಿದ್ದೀರಾ. ಸೊ ಎಲ್ರಿಗೂ ಖುಷಿಯಾಗಿರುತ್ತೆ. ಈಗ 19ನೇ ಕಂತಿನ ಹಣ ಬಂದ್ರೆ 38,000 ರೂಪಾಯಿ ಆಗತ್ತೆ, ಹೌದಲ್ವಾ? ಇಷ್ಟು ಪಿಂಚಣಿದಾರರನ್ನ ನೋಡೋದಾದ್ರೆ ನಿಮ್ಗಳಿಗೂ ಅಷ್ಟೇ ಈ ಗೃಹಲಕ್ಷ್ಮಿ ಪೆಂಡಿಂಗ್ ಹಣವನ್ನ 18ನೇ ಕಂತಿನ ಹಣವನ್ನ ಯಾವಾಗ ಹಾಕಕ್ ಶುರು ಮಾಡಿದ್ರು ಮೊನ್ನೆಯಿಂದ, ನಿಮ್ಗೆ ಸಂಧ್ಯಾ ಸುರಕ್ಷಾ ಯೋಜನೆ 1200 ರೂಪಾಯಿ ಆಗಿರ್ಲಿ, ವಿಧವಾ ವೇತನ 800 ರೂಪಾಯಿ ಆಗಿರ್ಲಿ, ಅಂಗವಿಕಲ ವೇತನ ಆಗಿರ್ಲಿ, ಪ್ರತಿಯೊಂದನ್ನು ಕೂಡ ನಾವು ಬಿಟ್ಟಿದೀವಿ ಜನಗಳಿಗೆ ಅಂತ ಹೇಳಿ ತಿಳಿಸಿರುವಂತದ್ದು. ಅಂದ್ರೆ ನಿಮ್ಗೆ ಪಿಂಚಣಿ ಆದಷ್ಟು 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆನೆ ಬರುವಂತದ್ದು. ಸೊ ತುಂಬಾ ಜನ ಕೇಳ್ತಿದ್ರಿ ನಮಗ್ ಬಂದಿಲ್ಲ, ಕೆಲವೊಬ್ರು 2 ತಿಂಗಳಿಂದ ನಮಗ್ ಪಿಂಚಣಿ ಬಂದಿಲ್ಲ ಅನಿತಾ ಅಂತಿದ್ರಿ. ಖಂಡಿತವಾಗ್ಲೂ ಒಂದ್ಸತಿ ನಿಮ್ಮ ಪೋಸ್ಟ್ ಆಫೀಸು ಎಲ್ಲಾದ್ರೂ ಅಕೌಂಟ್ ಮಾಡ್ಸಿರ್ತೀರಲ್ವಾ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮೊನ್ನೆಯಿಂದನೇ ನಿಮ್ಗೆ ಪಿಂಚಣಿ ಹಣವನ್ನ ಬಿಟ್ಟಿದ್ದಾರೆ, ಸರಿನಾ? ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಬಗ್ಗೆ, ಅದ್ರ ಬಗ್ಗೆ ಬಿಟ್ಬಿಡೋಣ. ಸೊ ಫಸ್ಟ್ ಮುಖ್ಯವಾಗಿ ಈ ಒಂದು ಮಾಹಿತಿ ನೀವೆಲ್ಲರೂ ತಿಳ್ಕೊಳ್ಳೇಬೇಕು. ನೀವು ಬಾಡಿಗೆ ಮನೇಲಿ ಇಲ್ಲ, ಸ್ವಂತ ಮನೇಲಿ ಇದ್ದೀರಾ, ನೀವೇ ಓನರ್ ಅಂದ್ರೂ ವಿಡಿಯೋ ನೋಡ್ಲೇಬೇಕು. ಅಷ್ಟು ಇಂಪಾರ್ಟೆಂಟ್ ನ್ಯೂಸ್ ಇದು. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಏನ್ ನಡೀತಾ ಇದೆ ಅಂದ್ರೆ, ಬಾಡಿಗೆದಾರರಾಗಿರ್ಲಿ ಅಥವಾ ಲೀಸ್ ಅಲ್ಲಿ ಇರ್ತೀರಾ ಅಲ್ವಾ, ಸೊ 10 ಲಕ್ಷ ಕೊಟ್ಟು 15 ಲಕ್ಷ ಕೊಟ್ಟು ಮನೆಯನ್ನ ಲೀಸಿಗೆ ಹಾಕಿಸ್ಕೊಂಡಿರ್ತೀರಾ ನೀವು ಕಷ್ಟಪಟ್ಟು ದುಡ್ಡಲ್ಲಿ. ಆದ್ರೆ ನೀವು ಮನೆಗೆ ಹೋಗಿರ್ತೀರಲ್ಲ, ಆ ಬಿಲ್ಡಿಂಗು ಲೋನ್ ಅಲ್ಲಿ ಇದೆಯಾ ಅಥವಾ ಈ ಬಿಲ್ಡಿಂಗ್ ಮೇಲೆ ಏನಾದ್ರು ಸಾಲ ಇದೆಯಾ, ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಒಂದು 6 ಮನೆಗಳಿರ್ತವೆ ಅಥವಾ ಒಂದೊಂದು ಸಿಂಗಲ್ ಬಿಲ್ಡಿಂಗ್ ಗಳು ಇರ್ತವೆ, ಅಂತವಕ್ಕೆ ಹೋಗಿರ್ತೀರಾ ಲೀಸ್ ಗಳಿಗೆ ಅನ್ಕೊಳ್ಳಿ. ನಿಮಗೆ ಆ ವಿಷಯ ಗೊತ್ತೇ ಇರೋದಿಲ್ಲ. ಅಂಡ್ ನಮ್ಮಂತ ಕಾಮನ್ ಪೀಪಲ್ಸ್ ಅಂದ್ರೆ ನಮ್ಮಂತ ಸಾಮಾನ್ಯ ಜನರು ಯಾರು ಕೂಡ ಓನರ್ ಗಳಿಗೆ ನಾವು ಪ್ರಶ್ನೆಯನ್ನೇ ಮಾಡಕ್ ಹೋಗಿರೋದಿಲ್ಲ. ನಿಮ್ಮ ಮನೆ ಈಗ ನಾವೇನ್ ಲೀಸಿಗೆ ಬರ್ತಾ ಇದೀವಲ್ಲ, ಇದೇನಾದ್ರೂ ನೀವು ಲೋನ್ ಅಲ್ಲಿ ತಗೊಂಡು ಮನೆ ಕಟ್ಟಿದೀರಾ ಅಂದ್ರೆ ಫುಲ್ ದುಡ್ಡಿಟ್ಕೊಂಡು ಮನೆ ಕಟ್ಟಿಲ್ಲ. ಯಾರು ಮನೆ ಕಟ್ಟಬೇಕಾದ್ರೆ 1 ಕೋಟಿ ದುಡ್ಡು ಇಟ್ಕೊಂಡು ಕಟ್ಟಿರ್ತಾರ, ಇಲ್ಲ ಒಂದು 20-30 ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದ 60-70 ಲಕ್ಷನ ಲೋನ್ ಮಾಡಿಸಿರ್ತಾರೆ. ಆ ಲೋನ್ ಮಾಡಿಸಿ ಏನ್ ಮಾಡ್ತಾರೆ ಅಂದ್ರೆ ಮನೆಗಿನ ಕಟ್ಕೊಂಡು ಅವ್ರು ಆರಾಮಾಗಿರ್ತಾರೆ. ಸೊ ಅವರ ಇಂಟೆನ್ಷನ್ ಏನಾಗಿರುತ್ತೆ ಹೇಳಿ ಓನರ್ಗಳದು, ನಾನ್ ಇರಕ್ ಒಂದ್ ಮನೆ ಮಾಡ್ಕೊಳ್ಳೋಣ, ಬಾಡಿಗೆ ಬರೋದಕ್ಕೆ ಅಥವಾ ನನ್ನ ಲೀಸಿಗೆ ಅಂತ ಹೇಳ್ಬಿಟ್ಟು
ಒಂದ್ 4-5 ಮನೆ ಕೊಡೋಣ ಅಥವಾ ಒಂದ್ 2 ಮನೆ ಕೊಡೋಣ. ಸೊ ಈ ರೀತಿ ಯೋಚನೆ ಮಾಡಿ ಮಾಡಿರ್ತಾರೆ. ಇಲ್ಲಿ ಕಾನೂನಿನ ಪ್ರಕಾರ ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಲೋನ್ ತಗೊಂಡು ಯಾರು ಮನೆಯನ್ನ ಕಟ್ಟಿರ್ತಾರೆ ಅವ್ರುಗಳು ಲೋನ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಜನಗಳಿಗೆ ಲೀಸಿಗೆ ತಮ್ಮ ಮನೆಯನ್ನ ಕೊಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ಸ್ ಇರುವಂತದ್ದು. ಆದ್ರೆ ಯಾವ ಓನರ್ಗಳು ಕೂಡ ಹೇಳಕ್ಕೂ ಬರೋದಿಲ್ಲ, ನಾವು ಲೋನ್ ಅಲ್ಲಿ ತಗೊಂಡ್ ಮನೆ ಕಟ್ಟಿದೀವಿ, ನೀವು ಬರಬೇಡಿ ಯಾರು ಲೀಸ್ಗೆ ಅನ್ಬಿಟ್ಟು. ಅಂಡ್ ನಮ್ಮ ಜನಗಳು ನಮ್ಗೆ ಏನ್ ಗೊತ್ತಿರುತ್ತೆ ಈ ತರ ಎಲ್ಲ ರೂಲ್ಸ್ ಇರುತ್ತೆ ಅಂತ ಅನ್ಬಿಟ್ಟು. ಸೊ ಸುಮ್ಮನೆ ಕಾಮನ್ ಆಗಿ ಎಲ್ಲೋ ಅಷ್ಟೋ ಇಷ್ಟೋ ಕಷ್ಟಪಟ್ಟು 5-6 ವರ್ಷದಿಂದ ನಾವು ದುಡ್ದಿದ್ದ ಹಣದಲ್ಲಿ ಕೂಡಿಟ್ಕೊಂಡ್ಬಿಟ್ಟು, ಅಯ್ಯೋ ಬಾಡಿಗೆ ಯಾರಪ್ಪ ಕಟ್ತಾರೆ, ದುಡ್ದಿದ್ದೆಲ್ಲ ಬಾಡಿಗೆಗೆ ಹೋಗ್ಬಿಡುತ್ತಲ್ಲ ಅನ್ಬಿಟ್ಟು ಪಾಪ ನೀವೆಲ್ಲರೂ ಲೀಸಿಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಹೋಗ್ಬೇಡಿ ಅಂತ ಹೇಳಲ್ಲ, ಆದ್ರೆ ಈ ರೂಲ್ಸ್ ನ ತಿಳ್ಕೊಂಡಿರ್ಬೇಕು ನೀವು, ಓಕೆನಾ. ಸೊ ಈ ರೂಲ್ಸ್ ನ ತಿಳ್ಕೊಳ್ದಲೇನೆ ನೀವು ಓನರ್ಗಳಿಗೆ ಕೇಳದಲೇನೆ ನೀವು ಆ ಮನೆಗೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ಅದು 5 ಲಕ್ಷ ಲೀಸ್ ಇರ್ಲಿ, 10 ಲಕ್ಷ ಇರ್ಲಿ, 20 ಲಕ್ಷ ಇರ್ಲಿ. ಸೊ ಯಾಕೆ ಅಂತ ಇವಾಗ ಹೇಳ್ತೀನಿ ಕೇಳ್ಕೊಳ್ಳಿ. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ತುಂಬಾ ಜನ ಲೋನ್ ತಗೊಂಡು ಮನೆ ಕಟ್ಟಿ ಈ ರೀತಿ ಬಾಡಿಗೆ ಬಿಡುವಂತವ್ರು ಲೋನ್ನೇ ತೀರಿಸ್ತಾ ಇಲ್ಲ ಬ್ಯಾಂಕ್ಗೆ. ಯಾಕಂದ್ರೆ ಬ್ಯಾಂಕ್ ತುಂಬಾನೇ ಬಡ್ಡಿ ಹಾಕತ್ತೆ ಅಲ್ವಾ. ಸೊ ಅವ್ರಿಗೆ ಬಡ್ಡಿ ಕಟ್ಟಕ್ಕೂ ಆಗ್ತಾ ಇರಲ್ಲ, ಜೊತೆಗೆ ಆ ಬಡ್ಡಿನೇ ಆಗೋಗ್ಬಿಡುತ್ತೆ ನೀವು ಇಲ್ಲಿ ಕೊಟ್ಟಿರುವಂತ ಲೀಸ್ ಅಮೌಂಟ್. ಅವ್ರಿಗೆ ಹೊಸ್ಲುನ್ ಏನ್ ಮಾಡ್ತಾರೆ, ತೀರ್ಸೇ ಇರೋದಿಲ್ಲ. ಸೊ ಆ ರೀತಿಯಾಗಿ ಅವ್ರೇನಾದ್ರೂ ಓನರ್ಗಳು ಯಾರು ಲೋನ್ ತಗೊಂಡಿರ್ತಾರೋ ಸತತ 6 ತಿಂಗಳು ಏನಾದ್ರೂ ಅವರು ಲೋನ್ ಅಮೌಂಟ್ ನ ಕಟ್ತಾ ಇಲ್ಲ ಅಂತಂದ್ರೆ ಅವರ ಮನೆ ಸೀಸ್ ಆಗತ್ತೆ, ಓಕೆನಾ. ಎಲ್ಲಾ ರೂಲ್ಸ್ ಗಳು ಓನರಿಗೆ ಗೊತ್ತಿರುತ್ತೆ, ಇದೆಲ್ಲ ಹೇಳಿನೇ ಅವರು ಲೋನ್ ಅನ್ನ ಕೊಟ್ಟಿರ್ತಾರೆ. ಅದು ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಲಿ, ಪ್ರಾಪರ್ಟಿ ಲೋನ್ ಆಗಿರ್ಲಿ, ಅದು ಯಾವ್ದಾದ್ರು ತಗೊಂಡಿರ್ಲಿ ಬ್ಯಾಂಕಿಂದ ಅವರು, ಓಕೆನಾ. ಸೊ ಇದೆಲ್ಲ ವಿಷಯ ಗೊತ್ತಿದ್ದೇ ತಗೊಂಡಿರ್ತಾರೆ. ಸದ್ಯಕ್ಕೆ ಅವ್ರು ಬದುಕೊಳ್ಳೋಕೋಸ್ಕರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಲೀಸು ಗೀಸು ಅಂತ ಹೇಳಿ ಕೊಟ್ಟಿರ್ತಾರೆ. ಈಗ ಏನಾಗುತ್ತೆ ಅಂದ್ರೆ 6 ತಿಂಗಳು ಅವ್ರು ಯಾವ ಲೋನು ಕಟ್ಟಲ್ಲ, ಏನು ಇಲ್ಲ ಅಂತ ಅಂದಾಗ ನೀವ್ ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಾ. ಸೀದಾ ಬ್ಯಾಂಕ್ ಅವ್ರು ಬರ್ತಾರೆ, ನಿಮ್ಮನ್ನ ಇಟ್ಕೋತಾರೆ ಅಷ್ಟೇನೆ. ನಿಮ್ಮನ್ನ ಇಟ್ಕೊಂಡು ನಿಮ್ಗೆ ಏನು ಮಾಡಲ್ಲ, ಎದಳಮ್ಮ ಮೇಲೆ ನೀನ್ ಊಟ ಮಾಡ್ತಾ ಇದ್ರ ಕೇಳಲ್ಲ ಅವರು, ನಿನಗೆ ನಮಗೆ ಕೈ ತೊಳ್ಕೊಳಕ್ಕೂ ಬಿಡಲ್ಲ ಅವರು. ಸೊ ಮನೆ ಜಪ್ತಿ ಮಾಡ್ತಾ ಇದೀವಿ, ಮನೆ ಸೀಸ್ ಮಾಡ್ತಾ ಇದೀವಿ ನಿಮ್ದು ಅಷ್ಟೇ. ಈ ಮನೆ ಮೇಲೆ 70 ಲಕ್ಷ ಲೋನ್ ಇದೆ, ಈ ಮನೆಯಲ್ಲಿ 1 ಕೋಟಿ ಲೋನ್ ಇದೆ ನೋಡಿ, ಇಲ್ಲಿ ನಾವೆಲ್ಲ ಡಾಕ್ಯುಮೆಂಟ್ ತಗೊಂಡ್ಬಂದಿದೀವಿ, ಕೋರ್ಟ್ ಇಂದಾನೆ ಆರ್ಡರ್ ತಗೊಂಡ್ಬಂದಿದೀವಿ ನೋಡಿ. ಸೊ ಕಂಪ್ಲೀಟ್ ಆಗಿ ಅವ್ರು ಕೋರ್ಟ್ ಇಂದಾನೆ ತಗೊಂಡ್ಬಂದಿರ್ತಾರೆ, ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಪ್ರೂಫ್ ಇರುತ್ತಲ್ವಾ. ಸೊ ಹೆಂಗ್ ಕೊಟ್ರು ಅವರು ಲೀಸ್ಗೆ, ನೀವ್ ಹೆಂಗ್ ಬಂದ್ರಿ ಈ ಮನೆಗೆ ಲೀಸ್ಗೆ, ನಿಮಗೆ ಗೊತ್ತಿರ್ಲಿಲ್ವಾ ಈ ತರ ಬರಬಾರ್ದು ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಸಿ ಸೊ ಬೀಗ ಹಾಕೊಂಡು ಹೋಗ್ತಾರೆ. ಆಗ ಪಾಪ ನಮ್ಮಂತ ಜನಗಳು ಏನ್ ಮಾಡ್ತೀವಿ ಹೇಳಿ, ನಾವು ಬೀದಿಗೆ ನಿಲ್ಬೇಕು. ಅಂಡ್ ಎಷ್ಟೋ ಜನಗಳಿಗೆ ಓನರ್ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಯಾವತ್ತೋ ಒಂದಿನ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾನೆ, ಸೈನ್ ಹಾಕಿ ಕೊಡ್ತಾನೆ, ಅಗ್ರಿಮೆಂಟ್ ಗೆ ಹೋಗಿರ್ತಾರೆ ಅಷ್ಟೇನೆ. ಅವ್ನ ಮನೆಯಲ್ಲಿದೆ, ಯಾವ ಏರಿಯಾದಲ್ಲಿ ಇದಾರೆ, ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿ, ನೀವುಗಳು ಇರ್ತೀರಾ ಅಲ್ವಾ. ಸೊ ಏನೋ ಈಗ ಒಂದು ಎಕ್ಸಾಂಪಲ್ಗೆ ಬೆಂಗಳೂರನ್ನೇ ತಗೊಂಡ್ಬಿಡೋಣ, ಯಶವಂತಪುರದಲ್ಲಿ ಓನರ್ ಇರ್ತಾರೆ. ಸೊ ನಾವಿಲ್ಲಿ ಬಾಡಿಗೆಗಿರೋರು ನೆಲಮಂಗಲದಲ್ಲಿ ಇರ್ತೀವಿ. ನಂಗೆ ಓನರ್ ಎಲ್ಲಿದ್ದಾರೆ, ಯಶವಂತಪುರದಲ್ಲಿ ಇದಾರೆ. ಅವ್ರ ಮನೆ ಗೊತ್ತಾ, ನಂಗೆ ಗೊತ್ತಿಲ್ಲ. ಅವ್ರು ಬರೋದೇ 6 ವರ್ಷಕ್ಕೋ 3 ವರ್ಷಕ್ಕೋ ಬಂದು ನೋಡ್ಕೊಂಡು ಹೋಯ್ತಾರೆ ಅಷ್ಟೇನೆ. ಅವ್ನು ಯಾರು ಅಂತಾನೂ ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿ, ಮನೆ ಖಾಲಿ ಮಾಡ್ಕೊಂಡು ಅವ್ರಿರೋ ಮನೇನು ಎಲ್ಲೋ ದೇಶಾಂತರ ಬಿಟ್ಟು ಹೋಗಿರ್ತಾರೆ, ಅಥವಾ ಬೆಂಗಳೂರು ಅವನು ಇನ್ನೆಲ್ಲೋ ಚಿತ್ರದುರ್ಗಕ್ಕೋ ದಾವಣಗೆರೆಗೋ ಹೋಗಿ ಸೆಟ್ಲ್ ಆದ್ರೆ ಹೆಂಗ್ ಹುಡ್ಕಕ್ಕಾಗತ್ತೆ ಅವ್ರುಗಳನ್ನ, ಓಕೆನಾ. ಸೊ ಅದಕ್ಕೋಸ್ಕರ ನಿಮಗೆ ಏನ್ ತಿಳಿದಿರ್ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ನೀವು ಅಗ್ರಿಮೆಂಟ್ ಮಾಡಿಸ್ತಿರಲ್ಲ, ಮನೆ ಅಗ್ರಿಮೆಂಟು, ಸೊ ಆ ಟೈಮಲ್ಲಿ ಏನ್ ಬರೆಸ್ಬೇಕು ಅಂತ ಹೇಳಿದ್ರೆ, ಸೊ ಈ ಮನೆಯ ಮೇಲೆ ಯಾವುದೇ ರೀತಿ ಲೋನ್ ಇರುವುದಿಲ್ಲ, ಅಥವಾ ಈ ಮನೆಯ ಮೇಲೆ ಈ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಾಲ ಸೂಲ ಇರುವುದಿಲ್ಲ, ಮತ್ತೊಂದು ಮಗದೊಂದು ಇದನ್ನೆಲ್ಲ ಸೇರಿಸಿ ಬರ್ಸಿರ್ಬೇಕು ನೀವು, ಓಕೆನಾ. ಸೊ ಆದಷ್ಟು ಇಲ್ಲಿ ಲಾಯರ್ಗಳೇ ಬರೆದು ಕೊಡಬೇಕು. ಬಟ್ ಇದನ್ನೆಲ್ಲ ಮಿಸ್ ಮಾಡ್ತಾರೆ ಕೆಲವೊಬ್ರು. ನೀವು ಅದನ್ನೆಲ್ಲ ಓದಿ ಫಸ್ಟ್ ಅಗ್ರಿಮೆಂಟ್ ಮಾಡಿಸ್ಕೋಬೇಕಾದ್ರೆ ಅದನ್ನ ಬರ್ಸಿ ನೀವು ಓನರ್ ಹತ್ರ ಸೈನ್ ಹಾಕ್ಸಿರ್ಬೇಕು. ಸೊ ಓನರ್ ಸೈನ್ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ನೀವು ಕೂಡ ಈ ಒಂದು ಅಗ್ರಿಮೆಂಟ್ ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಅರ್ಜಿಯನ್ನ ಹಾಕಿ ಬರ್ಬೋದು. ಅದಕ್ಕೂ ಇಷ್ಟು ಅಂತ ಫೀಸ್ ಇರುತ್ತೆ, ಅದಕ್ಕೆ ರಿಕವರಿ ಸ್ಯೂಟ್ ಅಂತ ಹೇಳಿ ಕರೀತಾರೆ. ಸೊ ಆದ್ರೂ ಕೂಡ ನೀವು ಅರ್ಜಿಯನ್ನ ಹಾಕ್ತೀರಾ ಕೋರ್ಟ್ಗೆ ಅನ್ಕೊಳ್ಳಿ, ಆದ್ರೂ ನಿಮ್ಮಿಗಾಗ ದುಡ್ಡು ಬರಕ್ ಎಷ್ಟು ದಿನ ಬೇಕು ಹೇಳಿ, ಮಿನಿಮಮ್ ಅಂದ್ರೂ ಒಂದ್ 6 ತಿಂಗಳಾದ್ರೂ ಹಿಡಿಯುತ್ತೆ. ಯಾಕಂದ್ರೆ ಅವ್ನು ಎಲ್ಲೋಗಿದ್ದಾನೆ, ಅವನ ಹತ್ರ ಮತ್ತೆ ದುಡ್ಡು ವಸೂಲಿ ಮಾಡ್ಕೊಂಡ್ಬಂದು ನಿಮ್ ದುಡ್ಡನ್ನ ನಿಮಗೆ ಕೊಡಿಸ್ಬೇಕಲ್ಲ. ಓನರ್ ಗಳಿಗೆ ಇಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರೋದನ್ನೇ ತೀರ್ಸೋ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನಿಮಗೆ ಇನ್ನೆಲ್ಲಿ ಕೊಡ್ತಾರೆ ಆ ದುಡ್ಡನ್ನ. ಮಿನಿಮಮ್ ಅಂದ್ರೂ 6 ತಿಂಗಳು 7 ತಿಂಗಳು ನೀವು ಅಲಿಬೇಕಾಗತ್ತೆ. ಮತ್ತೆ ಇನ್ನೊಂದ್ ಮನೆಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಹಂಚ್ಕೋಬೇಕು. ಮತ್ತೆ ಲೀಸಿಗಂತೂ ಹೋಗಕ್ಕಾಗಲ್ಲ, ಬಾಡಿಗೆಗೆ ಹೋಗ್ಬೇಕಾಗತ್ತೆ, ಹೌದಲ್ವಾ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಲೀಸಿಗೆ ಹೋಗ್ಬೇಡಿ ಅಂತ ನಾನು ಇಲ್ಲಿ ಎದುರಿಸ್ತಾ ಇಲ್ಲ. ಇರೋ ರೂಲ್ಸ್ ಗಳು ನಮ್ಮ ಜನಸಾಮಾನ್ಯರಿಗೆ ಅಷ್ಟಾಗಿ ತಿಳಿದಿರೋದಿಲ್ಲ. ನಿಮಗೆ ಅದೆಲ್ಲ ಗೊತ್ತಿರ್ಲಿ. ನಿಮಗೆ ಗೊತ್ತಿತ್ತು ಅಂದ್ರೂ ಅಕ್ಕಪಕ್ಕದ ಮನೆಯವ್ರಿಗಾದ್ರೂ ನಿಮ್ಗೆ ಒಂದು ಯಾರೋ ಒಂದ್ ಏನೋ ಕೇಳಿದ್ರೆ ಈ ರೀತಿ ಒಂದ್ ಸ್ವಲ್ಪ ನಾಲೆಡ್ಜ್ ಇರ್ಬೇಕು ನಿಮ್ಗೆ, ಹಂಗಾಗಿ ಹೇಳಿದೀನಿ ಅಷ್ಟೇನೆ, ಸರಿನಾ. ಸೊ ಇದೆಲ್ಲ ಗೊತ್ತಿರ್ಬೇಕು. ಇಲ್ಲ ನೀವು ಹಂಗ್ ಸೈನ್ ಏನು ಹಾಕಿಸ್ದೇನೆ ಸೈನ್ ಹಾಕ್ಸಿರ್ತೀರಾ, ಆದ್ರೆ ಆ ವಿಷಯವನ್ನ ಬರ್ಸಿರಲ್ವಲ್ಲ, ಲೋನ್ ಇದೆಯಾ ಅಥವಾ ನಿಮ್ ಮನೆ ಮೇಲೆ ಸಾಲ ಇದೆಯಾ ಅಂತ ಎಲ್ಲ ಬರ್ಸಿರಲ್ಲ ನೋಡಿ. ಸೊ ಆ ರೀತಿ ಬರ್ಸಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಯಾವ ಕೋರ್ಟಿಗೆ ಹೋದ್ರು ನಿಮಗೆ ಆ ದುಡ್ಡು ಓನರ್ ಕಡೆಯಿಂದ ಅವ್ರು ಯಾವ ಕಾರಣಕ್ಕೂ ಕೊಡ್ಸೋದಿಲ್ಲ, ಹಕ್ಕೆ ಇರೋದಿಲ್ಲ ಕೇಳೋದಿಕ್ಕೆ, ಓಕೆನಾ. ಸೊ ಹಂಗಾಗಿ ಎಲ್ಲರೂ ಕೂಡ ಈ ಒಂದು ವಿಷಯವನ್ನ ನೆನ್ಪಿಟ್ಕೊಂಡಿರಿ. ಇನ್ನೊಂದು ಮುಖ್ಯವಾಗಿ ಹೇಳ್ಬಿಡ್ತೀನಿ, ಇದು ರೆಂಟಿಗೆ ಏನ್ ಸಂಬಂಧ ಪಡೋದಿಲ್ಲ. ಅಂದ್ರೆ ಲೋನ್ ತಗೊಂಡ್ಬಿಟ್ಟು ಮನೆ ಕಟ್ಟಿರ್ತಾರಲ್ಲ, ಅವರು ರೆಂಟ್ ಗಳನ್ನ ಕೊಡ್ಬೋದು, ಅಂದ್ರೆ ಬಾಡಿಗೆ ಕೊಡ್ಬೋದು, ಬಾಡಿಗೆದಾರರು ಕೂಡ ಬರ್ಬೋದು. ಯಾಕಂದ್ರೆ ಬಾಡಿಗೆ ಅಂದ್ರೆ
ಏನು ತಿಂಗಳ ಕಟ್ತಾ ಇರ್ತೀರಲ್ವಾ, ಅಯ್ಯೋ ಯಪ್ಪ ಮೋಸ ಮಾಡಿದ್ರು ಈ ತಿಂಗಳು ನೀವು ಬಾಡಿಗೆ ಕಟ್ಟಕ್ಕಲ್ಲ, ಬೇಕಾದ್ರೆ ಬೇರೆ ಮನೆಗೆ ಹೋಗ್ತೀರಾ. ಬಟ್ ಲೀಸ್ ಅಮೌಂಟ್ ಹಂಗಲ್ವಲ್ವಾ. ಸೊ ನೀವು ರೆಂಟಲ್ಲಿ ಹೋಗ್ಬೋದು. ಆದ್ರೆ ನಿಮ್ಗೂ ಇನ್ನೊಂದು ಕಿವಿ ಮಾತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೋ ಜನ ಏನ್ ಮಾಡ್ಬಿಡ್ತೀರಾ ಅಂದ್ರೆ, ರೆಂಟಿಗೆ ಹೋಗ್ಬೇಕಾದ್ರೆ ಬಾಡಿಗೆಗೆ ನಮ್ಮ ಮನೆ ಓನರ್ ಮೇಲೆ ನಂಗೆ ನಂಬಿಕೆ ಇದೆ ಅಥವಾ ನನಗೆ ಗೊತ್ತಿರೋರು ಇವರು ಅಂದ್ಬಿಟ್ಟು ಅಗ್ರಿಮೆಂಟೇ ಮಾಡ್ಸಲ್ಲ. ಸೊ ಒಂದು ನಿಮ್ ತಪ್ಪಿದು. ಸೊ ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಈ ಮನೆ ಓನರ್ಗಳು ಎಂಥ ಬ್ರಿಲಿಯಂಟ್ಸ್ ಇರ್ತಾರೆ ಅಂದ್ರೆ, ನಮ್ಮ ಮನೇಲಿ ವಾಸ ಮಾಡ್ತಾ ಇರುವಂತ ಯಾರು ಕೇಳಿಲ್ಲಪ್ಪ ಇದುವರೆಗೂ ಅಗ್ರಿಮೆಂಟ್ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ಬಿಟ್ಟು, ಇದುವರೆಗೂ ನಿಮ್ಮಂತ ಎಷ್ಟು ಬಾಡಿಗೆದಾರರು ಬಂದಿದ್ದಾರೆ ನಮ್ಮ ಮನೆಗೆ, ಅಗ್ರಿಮೆಂಟ್ ಇಲ್ಲ, ಹಂಗೆ ಕೊಡಿ 50,000 ಅಡ್ವಾನ್ಸೋ, 1,00,000 ಅಡ್ವಾನ್ಸೋ, ಹೋಗ್ಬೇಕಾದ್ರೆ ನಾವೇ ನಿಮಗೆ ಮೋಸ ಮಾಡಿ ಹೋಗ್ತೀವಾ, ಕೊಡ್ತೀವಿ ನೀವು ಹೋಗ್ಬೇಕಾದ್ರೆ, ಇನ್ನು ಇಷ್ಟಿಷ್ಟು ತಿಂಗಳು ಬಾಡಿಗೆ ಕಟ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಿಮ್ಗೆ ಅವರು ಎಷ್ಟೇ ಹತ್ರದವ್ರಾಗಿರ್ಲಿ, ನಿಮ್ಗೆ ಎಷ್ಟೇ ನಂಬಿಕೆ ಇರ್ಲಿ, ಖಂಡಿತವಾಗ್ಲೂ ಅಗ್ರಿಮೆಂಟ್ ಇಲ್ದೇನೆ ಯಾವುದೇ ಬಾಡಿಗೆ ಮನೆಗೆ ನೀವು ಹೋಗ್ಕೂಡ್ದು. ಓಕೆನಾ. ಅಂಡ್ ಇನ್ನೂ ಹೆಚ್ಚಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೋಟ್ರಿ ಅಂತ ಬರುತ್ತೆ. ಆ ನೋಟ್ರಿಯನ್ನ ಮಾಡಿಸಿ, ಬರೀ ಅಗ್ರಿಮೆಂಟ್ ಮಾಡಿಸ್ಬೇಡ್ರಿ, ನೋಟ್ರಿ ಮಾಡಿಸಿದ್ರೆ ಅದು ಲಾಯರ್ಸ್ದೇ ಸೈನ್ ಆಗುತ್ತೆ. ಓಕೆನಾ. ಲಾಯರ್ ಆಫೀಸಲ್ಲೂ ಕೂಡ ನಿಮ್ಮ ಅಗ್ರಿಮೆಂಟ್ ಅವ್ರು ಬಂದು ಸೈನ್ ಹಾಕಿರ್ತಾರೆ, ಅವ್ರ ಹತ್ರ ಒಂದು ಲೆಡ್ಜರ್ ಬುಕ್ ಇರುತ್ತೆ. ಸೊ ಏನ್ ಖರ್ಚಾದ್ರೆ 500 ರೂಪಾಯಿ ಖರ್ಚಾಗುತ್ತೆ, ಹೋದ್ರೆ ಇಷ್ಟು ದುಡ್ಡೇ ಹೋಗ್ಬಿಡುತ್ತಲ್ಲ ನಿಮ್ದು. ಸುಮ್ನೆ ಏನೋ 100 ರೂಪಾಯಿ ಒಂದು ಬಾಡ್ ತಂದು ನೀವೇ ಬರ್ತ್ ಸೈನ್ ಹಾಕಿ ಇಟ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಅಂತಾನೆ ಲಾಯರ್ಗಳು ಇರ್ತಾರೆ. ನಿಮ್ಗೆ ಅಷ್ಟೊಂದು ಫೀಸ್ ಕೊಡಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಲಾಯರ್ ಹತ್ರನೇ ಹೋಗ್ರಿ, ಅಲ್ಲೂ ಏನು ಒಂದ್ 200-300 ತಗೊಂತಾರೆ. ನೋಟ್ರಿ ಅಂತ ಹೇಳಿ ನೋಟ್ರಿ ಮಾಡಿಸ್ಕೊಳ್ಳಿ. ಅದು ಸ್ವಲ್ಪ ಬಿಗಿ ಭದ್ರತೆ ಇರುತ್ತೆ. ಅದು ರೆಂಟಲ್ ಆದ್ರೂ ಇರಿ ಅಥವಾ ಏನ್ ಹೇಳ್ತಾರೆ ಲೀಸಲ್ ಆದ್ರೂ ಇರಿ. ಓಕೆನಾ. ಸೊ ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇನೆ, ಮಾತು ಜಾಸ್ತಿ ಆಯ್ತು ಅನ್ಸುತ್ತೆ. ಒಟ್ಟಾರೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಂಗೆ ಅನ್ನಿಸ್ತಾ ಇರುತ್ತೆ, ಹಾಗಾಗಿ ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಪುಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.